ನಮಸ್ಕಾರ ಸ್ನೇಹಿತರೆ. ಆಕಾಶದ ಕಡೆ ಮುಖ ಮಾಡಿ ಕಾಯ್ತಿರೋ ನಮ್ಮ ಅನ್ನದಾತನಿಗೆ ಕೊನೆಗೂ ಸರ್ಕಾರದಿಂದ ಒಂದು ಭಾರಿ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ಕಂಗಾಲಾಗಿರೋ ರೈತರಿಗೆ ಒಂದು ಕಡೆ ಕೃಷಿ ಸಾಲ ಮನ್ನಾ ಭಾಗ್ಯ, ಮತ್ತೊಂದು ಕಡೆ ಭರ್ಜರಿ ಬರ ಪರಿಹಾರದ ಜಮೆ. ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಅತ್ಯಂತ ಪ್ರಮುಖ ಘೋಷಣೆಯೊಂದನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಬಾರಿ ನಿಮ್ಮ ಎಷ್ಟು ಸಾಲ ಮನ್ನಾ ಆಗಬಹುದು? ಪ್ರತಿ ಹೆಕ್ಟೇರ್ಗೆ 22,500 ರೂಪಾಯಿ ಬರ ಪರಿಹಾರ ನಿಮ್ಮ ಖಾತೆಗೆ ಬರಬೇಕಾದ್ರೆ ನೀವು ಹಿಂದೆ ಮಾಡಬೇಕಾದ ಕೆಲಸ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ 5 ನಿಮಿಷದ ವಿಡಿಯೋದಲ್ಲಿದೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನೀವು ಯಾವ ಭಾಗದ ರೈತರು ಅಂತ ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಲ್ಲಿ ಉಚಿತವಾಗಿ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಕಲಬುರಗಿಯಲ್ಲಿ ವಿವಿಧ ರೈತ ಸಂಘಟನೆಗಳಿಂದ ಮನವಿ ಸ್ವೀಕರಿಸಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಕೆಶಿ ಅವರು ರೈತರಿಗೊಂದು ಬಿಗ್ ಭರವಸೆ ಕೊಟ್ಟಿದ್ದಾರೆ. ಹಿಂದೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮತ್ತು ರಾಜ್ಯದಲ್ಲಿ ಬೇರೆ ಯಾವ ರಾಜ್ಯಗಳು ಮಾಡದಿದ್ದಾಗಲೂ ನಾವು ರೈತರ ಸಾಲ ಮನ್ನಾ ಮಾಡಿದ್ದೇವೆ. ಈಗಲೂ ರಾಜ್ಯದ ರೈತರ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ನಡೆಸುತ್ತಿದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಸಾಲ ಮನ್ನಾ ಆದ್ರೆ ಎಷ್ಟು ಹಣ ಆಗಬಹುದು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಾದ್ರೆ ಇಲ್ಲಿ ಕೇಳಿ. ಹಿಂದೆ 2017ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಸಹಕಾರಿ ಬ್ಯಾಂಕ್ಗಳ ತಲಾ 50,000 ರೂಪಾಯಿ ಸಾಲ ಮನ್ನಾ ಆಗಿತ್ತು. ಅದೇ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ವಾಣಿಜ್ಯ ಮತ್ತು ಸಹಕಾರಿ ಬ್ಯಾಂಕ್ಗಳ 1ರಿಂದ 2 ಲಕ್ಷದವರೆಗಿನ ಸಾಲ ಮನ್ನಾ ಆಗಿತ್ತು. ಈ ಇತಿಹಾಸವನ್ನ ನೋಡಿದ್ರೆ ಈ ಬಾರಿಯೂ ಸರ್ಕಾರ ಕನಿಷ್ಠ 50,000ದಿಂದ 1 ಲಕ್ಷ ರೂಪಾಯಿವರೆಗಿನ ಕೃಷಿ ಸಾಲ ಮನ್ನಾ ಮಾಡುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ. ಇನ್ನು ಎರಡನೆಯ ಅಪ್ಡೇಟ್ ನೋಡೋದಾದ್ರೆ ರಾಜ್ಯದಲ್ಲಿ ಬರ ಘೋಷಣೆಯ ಸಮೀಕ್ಷೆ ಆಲ್ರೆಡಿ ಶುರುವಾಗಿದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಕಟ್ಟುನಿಟ್ಟಿನ ಆದೇಶದ ಮೇರೆಗೆ ಎಲ್ಲ ಜಿಲ್ಲಾಧಿಕಾರಿಗಳು ಕೇವಲ 1 ವಾರದೊಳಗೆ ಬರ ಸಮೀಕ್ಷೆ ಮುಗಿಸಿ ವರದಿ ನೀಡಬೇಕಿದೆ. ಪ್ರಸ್ತುತ ರಾಜ್ಯದ 239 ತಾಲೂಕುಗಳ ಪೈಕಿ ಬರೋಬ್ಬರಿ 121 ತಾಲೂಕುಗಳು ಭೀಕರ ಮಳೆ ಕೊರತೆಯನ್ನು ಎದುರಿಸುತ್ತಿವೆ. ಆದರೆ ನೆನಪಿಡಿ, ಯಾವುದೇ ಒಂದು ತಾಲೂಕನ್ನ ಬರಪೀಡಿತ ಅಂತ ಘೋಷಿಸಬೇಕಾದ್ರೆ ಸರ್ಕಾರ ಈ 4 ಪ್ರಮುಖ ಮಾನದಂಡಗಳನ್ನು ನೋಡುತ್ತೆ. ಮೊದಲನೆಯದ್ದು, ಸಾಮಾನ್ಯ ಮಳೆಗಿಂತ 60%ಕ್ಕಿಂತ ಕಡಿಮೆ ಮಳೆಯಾಗಿರಬೇಕು ಮತ್ತು ಸತತ 3 ವಾರ ಮಳೆ ಬಿದ್ದಿರಬಾರದು. ಎರಡನೆಯದ್ದು, 75%ಕ್ಕಿಂತ ಕಡಿಮೆ ಬಿತ್ತನೆಯಾಗಿರಬೇಕು ಹಾಗೂ ಮಣ್ಣಿನಲ್ಲಿ ತೇವಾಂಶ ಇರಬಾರದು. ಮೂರನೆಯದ್ದು, ಜಲಾಶಯಗಳಲ್ಲಿ ನೀರಿನ ಮಟ್ಟ ಮತ್ತು ಅಂತರ್ಜಲ ಸಂಪೂರ್ಣ ಕುಸಿದಿರಬಾರದು. ನಾಲ್ಕನೆಯದ್ದು, ಸ್ಯಾಟಲೈಟ್ ಅಂದ್ರೆ ಉಪಗ್ರಹದ ಮೂಲಕ ಬೆಳೆಗಳ ಆರೋಗ್ಯವನ್ನ ಪರಿಶೀಲಿಸಲಾಗುತ್ತೆ. ಈ 4ರಲ್ಲಿ ಕನಿಷ್ಠ 3 ಮಾನದಂಡಗಳು ಮ್ಯಾಚ್ ಆದ್ರೆ ಜುಲೈ ಕೊನೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಆ ತಾಲೂಕುಗಳನ್ನ ಬರಪೀಡಿತ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಗ್ತದೆ. ಹಾಗಾದ್ರೆ ಬರ ಘೋಷಣೆಯಾದ್ರೆ ರೈತರಿಗೆ ಎಷ್ಟು ಪರಿಹಾರ ಸಿಗುತ್ತೆ ಅಂದ್ರೆ, ಕಳೆದ 2023ರ ತೀವ್ರ ಬರಗಾಲದ ಲೆಕ್ಕಾಚಾರವನ್ನ ನಾವು ನೋಡೋದಾದ್ರೆ ಮಳೆಯಾಶ್ರಿತ ಜಮೀನಿಗೆ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ ಗರಿಷ್ಠ 22,500 ರೂಪಾಯಿಗಳವರೆಗೆ ಪರಿಹಾರ ನೀಡಲಾಗಿತ್ತು. ಈ ವರ್ಷವೂ ಕೂಡ ಇದೇ ಮಾದರಿಯಲ್ಲಿ ಅಥವಾ ಇದಕ್ಕಿಂತ ಹೆಚ್ಚಿನ ಪರಿಹಾರಧನ ರೈತರ ಕೈ ಸೇರುವ ನಿರೀಕ್ಷೆ ಇದೆ. ರೈತ ಬಾಂಧವರೇ, ಈ ಪರಿಹಾರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದ್ರೆ ನೀವು ಎಂದಿನಿಂದಲೇ ಅಲರ್ಟ್ ಆಗಿರಬೇಕು. ನಿಮ್ಮ ಜಮೀನಿನ ಒಣಗ್ತಿರುವ ಬೆಳೆಗಳ ಫೋಟೋ ಮತ್ತು ವಿಡಿಯೋಗಳನ್ನ ತೆಗೆದಿಟ್ಕೊಳ್ಬೇಕು. ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್, ಲೋನ್ ಅಕೌಂಟ್ ಸ್ಟೇಟ್ಮೆಂಟ್, ಮೊಬೈಲ್ ನಂಬರ್ ಲಿಂಕ್ ಆಗಿರುವ ಆಧಾರ್ ಮತ್ತು ಮುಖ್ಯವಾಗಿ ನಿಮ್ಮ ಫ್ರೂಟ್ಸ್ ಐಡಿ ನೋಂದಣಿ ಸರಿಯಾಗಿದೆಯೇ ಅಂತ ಹಿಂದೆ ಚೆಕ್ ಮಾಡ್ಕೊಳ್ಳಿ. ಅಧಿಕಾರಿಗಳು ಸಮೀಕ್ಷೆಗೆ ಬಂದಾಗ ಸರಿಯಾದ ಮಾಹಿತಿ ಕೊಡಿ. ಕೊನೆಯದಾಗಿ ಒಂದು ಪ್ರಮುಖ ಎಚ್ಚರಿಕೆ. ಸರ್ಕಾರ ಸಾಲ ಮನ್ನಾ ಘೋಷಿಸಿದ ತಕ್ಷಣ ಯಾರಾದ್ರೂ ಮಧ್ಯವರ್ತಿಗಳು ಬಂದು ದುಡ್ಡು ಕೊಟ್ರೆ ಸಾಲ ಮನ್ನಾ ಮಾಡಿಸ್ತೀವಿ ಅಂದ್ರೆ ದಯವಿಟ್ಟು ನಂಬೇಡಿ. ಅದು ವಂಚನೆ ಇರಬಹುದು. ನೇರವಾಗಿ ನಿಮ್ಮ ಬ್ಯಾಂಕ್ಗೆ ಹೋಗಿ ಪರಿಶೀಲಿಸಿ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿ ಸರ್ಕಾರ ಸಾಲ ಮನ್ನಾ ಮಾಡಬೇಕಾ ಬೇಡವಾ? ನಿಮ್ಮ ತಾಲೂಕಿನಲ್ಲಿ ಮಳೆ ಹೇಗಿದೆ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.